ಬಜೆಟ್ಗೆ ಸಂಬಂಧಪಟ್ಟ ಹಾಗೆ ಬಜೆಟ್ನ ಪ್ಯಾರಾ ಏನಿದೆ 55 ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುರೇಶ್ ಕುಮಾರ್ ಒಂದು ಕೋಲ್ಡ್ ಪಂಚನ್ನು ಕೊಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಒಂದು ಬಜೆಟ್ ಅನ್ನು ನೋಡಿ ನಗ್ತಾ ಇದ್ದಾರೆ. ಸುರೇಶ್ ಕುಮಾರ್ ಒಂದು ಕೋಲ್ಡ್ ಪಂಚ್ ಕೊಟ್ಟಿದ್ದಾರೆ ಈ ಬಜೆಟ್ಗೆ ಸಂಬಂಧಪಟ್ಟ ಹಾಗೆ. ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನು ಮಂಡನೆ ಮಾಡಿದ್ರು, ಅದನ್ನು ನೋಡಿ ನಕ್ಕಿರುವಂಥದ್ದು ಸುರೇಶ್ ಕುಮಾರ್. ಬಜೆಟ್ ಪುಸ್ತಕದ ಸಾಲುಗಳಲ್ಲಿ ರಾಜಕೀಯ ಒಡಕನ್ನು ಪತ್ತೆ ಹಚ್ಚಿದ್ದಾರೆ ಸುರೇಶ್ ಅವರು. ಸಿಎಂ ಮತ್ತು ಡಿಸಿಎಂ ನಡುವಿನ ಮುಸುಕಿನ ಗುದ್ದಾಟಕ್ಕೆ ಸುರೇಶ್ ಕುಮಾರ್ ಲೇವಡಿ ಮಾಡ್ತಾ ಇದ್ದಾರೆ. ಪ್ಯಾರಾ 55ರಲ್ಲಿ ಅಡಗಿದೆಯೇ? ಹಾಗಾದ್ರೆ ಶೀತಲ ಸಮರ ಆಗ್ತಾ ಇರುವಂತಹ ಒಂದು ರಹಸ್ಯ ವೈರಲ್ ಆಗ್ತಿದೆ. ಶೀತಲ ಗೃಹದ ಟೀಕೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಶೀತಲ ಗೃಹ ಬೇಕಿಲ್ಲ ಅಂತ ಹೇಳ್ತಾರೆ. ವಿಜಯಪುರ ಜಿಲ್ಲೆಯ ತೊರವಿಯಲ್ಲಿ 12,000 ಮೆಟ್ರಿಕ್ ಟನ್ ಇದೆ. ಅದು ಸಂಪುಟವೇ ದೊಡ್ಡ ಶೀತಲ ಗೃಹ ಆಗ್ತಿದೆ ಅಂತ ಸುರೇಶ್ ಕುಮಾರ್ ವ್ಯಂಗ್ಯ ಮಾಡ್ತಾ ಇದ್ದಾರೆ. ಶೀತಲ ಗೃಹಗಳನ್ನು 64 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಇದು ಅಗತ್ಯ ಕಾರ್ಯವಾದರೂ ನನಗೆ ನಗೆ ತರಿಸ್ತಾ ಇದೆ, ನಗೆ ಬಂದಂತಹ ಕಾರಣವೇ ಬೇರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬಜೆಟ್ನ ಪ್ಯಾರಾ 55ಅನ್ನು ಓದಿ ನನಗೆ ನಗು ಬಂತು ಅಂತ ಹೇಳಿ ಶಾಸಕ ಸುರೇಶ್ ಕುಮಾರ್ ಹೇಳ್ತಾ ಇದ್ದಾರೆ. ಸಿಎಂ ಡಿಸಿಎಂ ನಡುವಿನ ಶೀತಲ ಯುದ್ಧಕ್ಕೆ ಬಜೆಟ್ ಸಾಕ್ಷಿ ಆಗ್ತಾ ಇದೆ. 64 ಕೋಟಿ ರೂಪಾಯಿ ಏನು ಕೊಟ್ಟಿದ್ರಲ್ಲ, ಕೆಲವೊಂದು ವಿಚಾರಗಳನ್ನು ನೋಡಿದರೆ ಬಜೆಟ್ನ ಪ್ಯಾರಾ 55 ಏನಿದೆ ಅದನ್ನು ಗಮನಿಸಿದಾಗ ನನಗೆ ಗೊತ್ತಾಯಿತು, ಎಲ್ಲೋ ಒಂದು ಕಡೆ ಸಿಎಂ ಡಿಸಿಎಂ ನಡುವೆ ಇರುವಂಥ ಒಂದು ಶೀತಲ ಸಮರ ಇದರಲ್ಲೂ ಕೂಡ ಕಾಣ್ತಾ ಇದೆ ಅಂತ ಮಾತನಾಡಿದ್ದಾರೆ. ಬಜೆಟ್ ವಿಚಾರವಾಗಿ ಮಾತನಾಡ್ತಾ ಅವರು ಲೇವಡಿ ಮಾಡಿದಂತೆ ಕಾಣ್ತಾ ಇದೆ, ನಗ್ತಾ ಇದ್ದಾರೆ. ಏನು ಹೇಳ್ಬೇಕು ಏನೋ ಗೊತ್ತಾಗ್ತಾ ಇಲ್ಲ. ಬಜೆಟ್ ಪುಸ್ತಕವನ್ನು ನೋಡಿ ಅದರಲ್ಲಿ ನಾನು ತುಂಬ ಗಮನಿಸಿದೆ. ಈ ಶೀತಲ ಗೃಹಗಳಿಗೆ ಸಂಬಂಧಪಟ್ಟ ಹಾಗೆ ಅಲ್ಲೂ ಕೂಡ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಇರುವಂತಹ ಭಿನ್ನಾಭಿಪ್ರಾಯಗಳು, ಅಧಿಕಾರಕ್ಕಾಗಿ ಆಗ್ತಾ ಇರುವಂತಹ ಮುಸುಕಿನ ಗುದ್ದಾಟ ಎಲ್ಲವೂ ಕೂಡ ಬಜೆಟ್ನಲ್ಲಿ ಕಾಣ್ತಾ ಇದೆ. ಇದನ್ನು ನೋಡಿ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಬಜೆಟ್ನ ಪುಸ್ತಕದ ಸಾಲುಗಳಲ್ಲಿ ರಾಜಕೀಯ ಅಡಗಿದೆ, ರಾಜಕೀಯದ ಹೊಳಕನ್ನು ಪತ್ತೆ ಹಚ್ಚಿದ್ದಾರೆ ಇವರು. ನೋಡಿ ಏನಿದೆ ಬಜೆಟ್ನಲ್ಲಿ ಅಂತ. ಇಬ್ಬರ ಮಧ್ಯೆ ಗುದ್ದಾಟ ಇರೋದು ನಿಜ. ಅಧಿಕಾರಕ್ಕೋಸ್ಕರ ಇಬ್ಬರು ಕೂಡ ಜಿದ್ದಾಜಿದ್ದಿಯನ್ನು ನಡೆಸ್ತಾ ಇದ್ದಾರೆ. ಅದು ಬಜೆಟ್ನಲ್ಲಿ ಕೂಡ ಕಾಣೋಕೆ ಸಿಗ್ತಾ ಇದೆ. ಏನವರು ಪ್ರಿಂಟ್ ಮಾಡಿದಾರಲ್ಲ ಪುಸ್ತಕದಲ್ಲಿ, ಅಲ್ಲೇ ಕಾಣ್ತಾ ಇದೆ ರಾಜಕೀಯ. ಒಂದು ಶೀತಲ ಸಮರ ಆಗ್ತಾ ಇದೆ, ವೈರಲ್ ಆಗ್ತಾ ಇದೆ. ಇವರು ಹೇಳ್ತಾ ಇರುವಂತಹ ಮಾತುಗಳೆಲ್ಲವೂ ಕೂಡ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಶೀತಲ ಗೃಹ ಏನಿದೆ ಅದು ಬೇಕಾಗಿರಲಿಲ್ಲ. ವಿಜಯಪುರ ಜಿಲ್ಲೆಯಲ್ಲಿ ತೊರವಿಗೆ 12,000 ಮೆಟ್ರಿಕ್ ಟನ್ ಏನು ಕೊಟ್ಟಿದ್ದಾರೆ, ಅದು ಸಂಪುಟವೇ ದೊಡ್ಡ ಶೀತಲ ಆಗಿಬಿಟ್ಟಿದೆ. ಇನ್ನೆಲ್ಲಿ ಇವರು ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಅಂತ ವ್ಯಂಗ್ಯವನ್ನು ಮಾಡ್ತಾ ಇದ್ದಾರೆ. ಶೀತಲ ಗೃಹಗಳನ್ನು 64 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಇದು ಅಗತ್ಯ ಕಾರ್ಯವಾಗಿದ್ದರೂ ಕೂಡ ನನಗೆ ಸ್ವಲ್ಪ ನಗೆ ಬರ್ತಾ ಇದೆ. ನೀವು ಹಾಕಿರುವಂತಹ ಒಂದು ಅಂಶಗಳನ್ನು ಗಮನಿಸಿದಾಗ ಏನೇ ಇದ್ರೂ ಕೂಡ ಇಲ್ಲಿ ಕೂಡ ರಾಜಕೀಯ ಇದೆ ಅಂತ ಹೇಳಿ ಸುರೇಶ್ ಕುಮಾರ್ ಅವರು ಲೇವಡಿ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.